ಅತ್ತೆನಾ? ಏನು ಕನಸು ಕಾಣ್ತಾ ಇದ್ರಾ? ಅತ್ತೆ ಮಾವ ಎಲ್ಲಿ? ಮಾವನ ಅವರು ಗಾರ್ಡನ್ ನಲ್ಲಿ ಇಸ್ಪೇಟ್ ಆಡ್ತಾ ಇದ್ದಾರೆ. ಏನಂತ್ರಿ? ಓ ಅರ್ಥ ಆಯ್ತು ಬಿಡಿ. ಏನ್ ಅರ್ಥ ಆಯ್ತು ಏನೋ, ಅತ್ತೆ ಸ್ಮೈಲ್ ಮಾತ್ರ ಚೆನ್ನಾಗಿದೆ. ಶಿವ ಇವತ್ತಿದೆ. ಮಕ್ಳಿಲ್ಲ ಅಂತ ಕೊರಗ್ತಿದ್ ನಮ್ಗೆ ಆ ದೇವ್ರು ಫಾಸ್ಟ್ ಆಗಿರೋ ಮಗನೇ ಕೊಟ್ಬಿಟ್ಟಿದ್ದಾನೆ. ಆ ನನ್ ಮಗನೋ ಅಮ್ಮ ನಿನಗ್ ನಾನೊಬ್ನೇ ಯಾಕೆ ಮೊಮ್ಮಗನು ಕೊಡ್ತೀನಿ ಅಂತ ರೆಡಿ ಆಗ್ಬಿಟ್ಟಿದ್ದಾನೆ. ನಿಮ್ಮಿಬ್ಬರದು ದೊಡ್ಡ ಸಾಧನೆನೇ ಸರಿ. ಹೀಗಂದೆ ಅಂತ ಬೇಜಾರ್ ಮಾಡ್ಕೋಬೇಡ ನೀನು. ನೀವಿಬ್ರು ಗಂಡ ಹೆಂಡತಿ ನಾಳೆ ಕಷ್ಟ ಸುಖನ ಹಂಚ್ಕೊಳ್ಳೋರು, ಅದಕ್ಕೆ ಹಾಗಂದೆ. ಬೇಜಾರ್ ಮಾಡ್ಕೋಬೇಡ ನೀನು. ನಮ್ಮ ಮಾತ್ರ ದೊಡ್ಡವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಒಬ್ಬ ಗಂಡಸು ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕಾದ್ರೆ ಒಂದ್ ಹೆಣ್ಣೆ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಹಾಗೆ ನೀನು ನನ್ ಮಗನ್ ಜೊತೆಲೇ ಇಟ್ಕೊಂಡು ಅವನು ದೊಡ್ಡ ಸಾಧನೆ ಮಾಡೋ ಹಾಗೆ ಮಾಡ್ಬಿಟ್ಯಮ್ಮ. ನನ್ ಜಾಣ ಮರಿ, ಚಿನ್ನ ಮರಿ. ಎಷ್ಟು ವರ್ಷದಿಂದ ಕಾಯ್ತಾ ಇದ್ದ, ಇವತ್ ಸಿಕ್ತಲ್ಲಪ್ಪ. ಬೇಷ್, ನಮ್ಮ ಹುಡುಗಿ ಜೊತೆ ನಾನು ಸಂತೋಷವಾಗಿರ್ತೀನಿ. ನನ್ ಮಗ ಏನಾದ್ರೂ ಸಾಧಿಸ್ತಾನೆ ಅಂತ ನಾನು 22 ವರ್ಷದಿಂದ ಕಾದೆ. ಇವತ್ತು ನನಗ್ ಬಹಳ ಸಂತೋಷ ಆಗ್ತಾ ಇದೆ. ಅವನು ಸಾಧಿಸಿದಾನೆ. ಮದ್ವೆ ಮಾಡ್ಕೊಳ್ಳೋದು, ಫಸ್ಟ್ ನೈಟ್ ಮಾಡ್ಕೊಳ್ಳೋದು, ಇದೆಲ್ಲ ಕಮ್ಮಿ ಸಾಧನೆನೇ. ಏನ್ ಫಸ್ಟ್ ನೈಟೋ ಏನ್ ಕತೆನೋ, ಈ ಡೆಕೋರೇಷನ್ ನಮ್ಮ ಅಪ್ಪನ ತಲೆ ಎರಡು ಒಂದೇ ತರ ಇದೆ. ಈ ರೂಮ್ ಗಿಂತ ಔಟ್ಸೈಡ್ ನೇಚರ್ ಎಷ್ಟೋ ಬ್ಯೂಟಿಫುಲ್ ಆಗಿತ್ತು. ಹೆತ್ತರ್ ಹೊಟ್ಟೆಗೆ ಹಾಲು ಕುಡಿಸಿದಾಯ್ತು, ಇನ್ನು ಅವರು ಒಂದ್ ಸ್ವಲ್ಪ ಕುಡಿಲಿ. ತಗೊಳ್ಳಿ, ಈ ಹಾಲ್ನ ಅವ್ರಿಗೆ ಕೊಡಿ. ಒಂದ್ ನಿಮಿಷ, ಇದನ್ನ ನಿಮ್ಮ ಅಪ್ಪ ಕೊಟ್ ಗಿಫ್ಟು ಅಂತ ಹೇಳಿ ನಿಮ್ ಗಂಡಂದ್ರು ಕೊಡಿ. ಆಮೇಲೆ ಹಾಲ್ ಕುಡಿಯಕ್ಕೆ ಮುಂಚೆನೆ ಓದೋಕ್ ಹೇಳಿ, ಮರಿಬೇಡಿ ಆಯ್ತಾ? ನಡೀರಿ, ನಿಮ್ ಗಂಡಂದ್ರು ಕಾಯ್ತಾ ಇರ್ತಾರೆ. ಹೌದು ಹೌದು, ಅಳಿಯಂದ್ರು ತುಂಬಾ ಅರ್ಜೆಂಟ್ ಅಲ್ಲಿ ಇದಾರೆ. ಎಷ್ಟು ಅರ್ಜೆಂಟ್ ಅಲ್ಲಿ ಇದಾರೆ ಅಂದ್ರೆ ಅಳಿಯಂದ್ರೆ ಬಿಡಪ್ಪ, ಹೋಗಿ ಹೋಗಿ ಬೇಗ ಹೋಗಿ. ಹೀರೋಯಿನ್ ಕಮ್ಮಿ. ಕಮ್ 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 ಸಿಡೋನ್ ಸಿಡೋನ್. ವೇಸ್ಟ್ ಮಾಡೋದ್ ಬೇಡ, ಚಲೋ ಹಚ್ಕೊಂಡ್ಬಿಡೋಣ. ಗೋಪಿ ಗೋಪಿ ನೋ ಗೋಪಿ, ರೀ ಅಂತ ಕರಿಬೇಕು. ಯಾಕೆ ಹೇಳು? ಯಾಕೆ? ಯಾಕಂದ್ರೆ ಈಗ ನಾನು ನಿನ್ ಗಂಡ. ಇದೆಲ್ಲ ಆಮೇಲೆ ಮೊದಲಿದನ್ ತಗೊಳ್ಳಿ. ಐ, ನಿಮ್ಮಪ್ಪ ಹನಿಮೂನ್ಗೆ ಹೋಗಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಬಿಟ್ಟವನ? ಇದನ್ನ ನಿಮ್ಮಪ್ಪ ಕೊಟ್ಟಿದ್ದು. ನಮ್ಮಪ್ಪನ? ಯು ಮೀನ್ ದಟ್ ಬ್ಲಾಕ್ ಫೆಲೋ ಚಂದ್ರು? ನಮ್ಮಪ್ಪಂಗೇನಪ್ಪ ಎಷ್ಟು ಬೇಗ ದಾರಾಳ ಬಿಟ್ಟು ತಿಡೀರಂತ? ಲೋ ನನ್ನ ಮಗನೇ ಶ್ಯಾಮ, ನಾನು ನಿಮ್ಮಮ್ಮ 10 ಹರಕೆಗಳನ್ನು ಹೊತ್ತು ನಿನ್ನ ಹೆತ್ತವಿ ಕಣೋ. ಚಿಕ್ಕ ವಯಸ್ಸಿಂದಾನೇ ನಿನ್ನ ಒಬ್ಬ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಕಣೋ. ಆದ್ರೆ ನಿನ್ನಂತ ಮಗನ ಹೆತ್ತ ಮೇಲೆ ಅಂತ ಆಸೆಗಳನ್ನೆಲ್ಲ ಇಟ್ಕೋಬಾರ್ದು ಅಂತ ನೀನು ಪ್ರೂವ್ ಮಾಡಿದೆ ಕಣೋ. ನೀನೊಬ್ಬ ಯೂಸ್ಲೆಸ್ ಫೆಲೋ. ಲೋ, ನಾನು ಕನಸ್ಕಂಡಂಗೆ ನೀನು ಜೀವನದಲ್ಲಿ ಏನೂ ಆಗ್ಲಿಲ್ಲ, ಆದ್ರೆ ನೀನ್ ಕನಸ್ಕಂಡಂಗೆ ಮದುವೆ ಅಂತೂ ಆದೆ. ಲೋ, ನಿನ್ನಿಷ್ಟ, ನಿನ್ನ ಮದುವೆ, ನಾನೇನ್ ಬೇಜಾರು ಮಾಡ್ಕೊಂಡಿಲ್ಲಪ್ಪ. ಆದ್ರೆ ನಾಳೆ ನಿಂದು ಅಂತ ಒಂದು ಸಂಸಾರ ಇರುತ್ತೆ, ಅದರ ಜವಾಬ್ದಾರಿ ನೀನೇ ಹೊರಬೇಕು. ಗೊತ್ತಾಯ್ತೇನೋ ಮಗನೇ? ತಾನು ಕಟ್ಕೊಂಡ ಹೆಂಡತಿನ ತಾನೇ ಸಾಕೋದು ಪ್ರತಿಯೊಬ್ಬ ಗಂಡನ ಜವಾಬ್ದಾರಿ. ನಾಳೆಯಿಂದ ನಿಮ್ ಹೆಂಡತಿದ್ರನ್ನ ನೀವೇ ಸಾಕ್ಬೇಕು. ನಮ್ಮನೇಲಿ ಇನ್ನು ನಿಮಗೆ ಪ್ರವೇಶ ಇಲ್ಲ. ಸಂಸಾರ ಸಾಕ್ಸಕ್ಕೆ ನಿಂಗೆ ಎಲ್ಪ್ ಆಗ್ಲಿ ಅಂತ ನಿಮ್ಮಮ್ಮ 2 ತಟ್ಟೆ, 2 ಚೊಂಬು, 1 ಬಕೆಟು, ಲೋಟ ಎಲ್ಲ ಕೆಳಗಡೆ ರೆಡಿ ಮಾಡಿಟ್ಟವಳೆ. ನಿನ್ನ ಆಸೆ ಪಟ್ಟಂಗೆ ಫಸ್ಟ್ ನೈಟ್ ಮುಗಿಸ್ಕೊಂಡು ಬೆಳಿಗ್ಗೆ ಎದ್ದು ಬೇರೆ ಮನೆ ಮಾಡಿಕೊಂಡು ಸುಖವಾಗಿ ಸಂಸಾರ ಮಾಡು. ಆ ದೇವ್ರು ನಿನ್ ಒಳ್ಳೇದ್ ಮಾಡ್ಲಿ. ಇಂಥ ಆಶೀರ್ವಾದಗಳೊಂದಿಗೆ ನಿಮ್ಮ ಅಪ್ಪ. ಏನಾಯ್ತು ಗೋಪಿ? ಒಳ್ಳೆ ಮೂಡಲ್ಲಿ ಗೋಪಿ ಸಮ
ಬೇಕು. ಅದಲ್ಲ ಇದು. ಇದಕ್ಕಿದಂಗೆ ಮನೆ ಬಿಟ್ಟು ಹೋಗು ಅಂದ್ರೆ ಎಲ್ಲಿ ಹೋಗೋದು, ಏನ್ ತಿನ್ನೋದು? ಎಲ್ಗಾರ ಹೋಗು, ಏನಾರು ತಿನ್ಕೊ, ನನಗೇನಾಗಬೇಕು? ಲೋ, ನಿಮ್ಮನ್ನು ಹುಡ್ಸಿದ ತಪ್ಪಿಗೆ ನಿಮಗೆ ಅನ್ನ ಹಾಕಿದ್ವಿ. ನೀವು ಕಟ್ಕೊಂಡಿರೋ ಹೆಂಡತಿಗೆ ಅನ್ನ ಹಾಕಕ್ಕೆ ಇದೇನು ಧರ್ಮಸ್ಥಳ ಅಲ್ಲ. ಜೇಬಲ್ ದುಡ್ಡಿಲ್ಲ, ಕೈಯಲ್ಲಿ ಕೆಲಸ ಇಲ್ಲ. ನೋಡೋ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಮೊದಲು ಮಗುವಾಗಿ, ಆಮೇಲೆ ಹುಡುಗನಾಗಿ, ಆಮೇಲೆ ವಿದ್ಯಾಭ್ಯಾಸ ಮಾಡಿ, ಆಮೇಲೆ ಕೆಲ್ಸಕ್ಕೆ ಸೇರ್ಕೊಂಡು ಕೊನೆಯದ ಮದುವೆ ಮಾಡ್ಕೊತಾನೆ. ನೀನು ಇದನ್ನೆಲ್ಲ ಓವರ್ಟೇಕ್ ಮಾಡ್ಬಿಟ್ಟು ಬರೀ ಮದುವೆ ಮಾಡ್ಕೊಂಡ್ಬಂದು ನಿಂತಿದೆಯಲ್ಲ, ನನ್ನನ್ನೇನ್ ಕೇಳ್ತೀಯ? ನೀನ್ ಹೆಂಡತಿನ ಕರ್ಕೊಂಡು ಹೋಗಿ ಸಂಸಾರ ಮಾಡು. ನೋಡೆ, ನಾಳೆಯಿಂದ ಇವ್ ನಮ್ಮನೇಲಿ ಇರಲ್ಲ. ಇದ್ರೂನು ಊಟ ಹಾಕಲ್ಲ. ಹಾಕಿದ್ರು ಇಂತಿಂತ ಇಷ್ಟಿಷ್ಟು ಅಂತ ರೇಟ್ ಫಿಕ್ಸ್ ಮಾಡಿರ್ತೀನಿ. ಅದ್ರ ಪ್ರಕಾರ ಈಸ್ಕೋ, ಊಟ ಹಾಕು. ಇದ್ರಿ ಇರ್ಲಿ, ಎದ್ರಿ ಹೇಳಿ. ಸರಿ ರೀ. ಇದೇ ಕೊನೆ ಮಾತಾ? ಹೌದೋ, ಇದೇ ಕೊನೆ ಮಾತು, ಇದೇ ಲಾಸ್ಟ್ ಮಾತು, ಇದೇ ಆಖರಿ ಬಾತ್. ನಂದು ಇದೇ ರೂಲ್ಸ್. ಇದ್ರೆ ಇರು, ಹೋದ್ರೆ ಹೋಗು. ಸರಿ ಆಗಿದೆ. ನಿಮಗಿರೋ ಸ್ವಾಭಿಮಾನನೇ ನಮಗೂ ಇದೆ. ನಾವೇನು ಅಂತ ಸಾಧಿಸಿ ತೋರಿಸ್ತೀವಿ. ನೀವು ಓಡಿಸ್ಬಿಟ್ರೆ ನಾವ್ ಬದುಕಕ್ಕಾಗಲ್ಲ ಅನ್ಕೊಂಡ್ಬಿಡ್ತೀರಾ? ಚೆನ್ನಾಗಿ ಬದುಕ್ತೀವಿ. ನಮ್ಮ ಹೆಂಡತಿರ್ನು ಚೆನ್ನಾಗಿ ಸಾಕಿ. ಅಲ್ಲ, ಇಷ್ಟೊತ್ತಲ್ಲಿ ಹೋಗಿ ಅಂದ್ರೆ ಆ ಹುಡುಗಿರ್ನು ಕಟ್ಕೊಂಡು ಎಲ್ಲಿಗೆ ಅಂತ ಹೋಗ್ತಾರೆ ಹೇಳಿ? ಓಹೋ, ಹೆಣ್ಣು ಎತ್ತೋಳು ಅಂತ ಕರುಣೆ ತೋರಿಸ್ಬಾರ್ದೆ. ಅದು ಅವ್ರವ್ರ ಕರ್ಮ. ಬೇಕಾದ್ರೆ ಇವರು ಆ ಗಂಡಂದ್ರ ಜೊತೆಗೆ ಹೋಗ್ಲಿ, ಆಗ ಗೊತ್ತಾಗುತ್ತೆ ಈ ಪ್ರೀತಿ ಮದ್ವೆ ಅಂದ್ರೆ ಏನು ಅಂತ. ಆಯ್ತಾ ಮಕ್ಕಕ್ ಮಂಗಳಾರತಿ, ಬೇಗ ನಡೀರಿ. ಬರಲ್ವಾ? ನೋಡಿ, ಇದು ನಮ್ಮ ಮರ್ಯಾದೆ ಪ್ರಶ್ನೆ. ಸುಮ್ಮನೆ ನಮ್ಮನ್ನೆಲ್ಲೇ ಕರ್ಕೊಂಡು ಹೋಗ್ತೀರಾ? ನಿಮ್ಗೇನ್ ಮನೆ ಇದ್ಯಾ? ನೀವ್ ಬೇಕಾದ್ರೆ ರೈಲ್ವೆ ಸ್ಟೇಷನ್ ಅಲ್ಲೂ ಬಸ್ ಸ್ಟ್ಯಾಂಡ್ ನಲ್ಲೂ ಮಲಗ್ತೀರಾ. ಆದ್ರೆ ನಮ್ ಗತಿ ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಈಗ ನಡೀರಿ. ನಾವ್ ಬರಲ್ಲ. ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು, ಅವಮಾನ ಅನುಭವಿಸಿದ್ದು ಎಲ್ಲ ನಿಮ್ಗೋಸ್ಕರ ತಾನೆ. ಈಗ ನೀವು ಬರೋದಿಲ್ಲ ಅಂತಂದ್ರೆ ನಮ್ ಪ್ರೀತಿಗೆ ಏನ್ ಅರ್ಥ ಇರುತ್ತೆ? ಹೇಯ್, ಹೋಗ್ರಿ ಬಿಡ. ನೀನಕ್ಕಷ್ಟು ಗಿಂಚ್ಕೊಂತೀಯ? ಇವ್ರಿಗೆ ನಾವು ಬೇಡ ಅಂದ್ಮೇಲೆ ನಮಗೆ ಇವರು ಬೇಡ. ಏಯ್, ನಡಿ. ಸುಂದರ, ಅಲ್ಲೇನ್ರೋ ನೋಡ್ತೀರಾ? ನಂದು ಶೋ. ನಾವು ಗೋಪಿ ಮದ್ವೆಗ್ ಮುಂಚೆನೆ ಫಸ್ಟ್ ನೈಟಿಗೆ ಒಪ್ಕೊಂಡವ್ರು ಲೈಸೆನ್ಸ್ ಸಿಕ್ಕಿದ್ಮೇಲೆ ಯಾಕೆ ಹಿಂಗ್ ಮಾಡ್ತಾ ಇದಾರೆ? ಹೆಂಡತಿ ಡ್ಯೂಟಿನೇ ಮಾಡ್ತಿದ್ದಾಳೆ ಅವಳು. ಅವಳಿಗೆ ನಾಳೆ ನಡೆ ಬರ್ಸ್ಕೊಡ್ತೀನಿ. ನೋ, ಇದ್ರಲ್ಲಿ ನಮ್ ಹುಡುಗಿರ್ ತಪ್ಪೇನು ಕಾಣಿಸ್ತಾ ಇಲ್ಲ. ಎಲ್ಲ ಡರ್ಟಿ ಡ್ಯಾಡೀಸ್ ಕುತಂತ್ರನೇ ಇರ್ಬೇಕು. ಕರೆಕ್ಟು ಕಣೋ. ಯಾರು ಏನೇ ಮಾಡ್ಲಿ, ನಾಳೆ ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಈಗ ನಮ್ಮಪ್ಪ ನಿಮ್ಮಪ್ಪ ಯಾರು ಇಲ್ಲ, ಅದೇ ಲಾಡ್ಜ್ಗೆ ಹೋಗ್ಬಿಟ್ಟು ಫಸ್ಟ್ ನೈಟ್ ಮಾಡ್ಕೊಂಡ್ ಬಂದ್ಬಿಡೋಣ. ನಾವ್ ಬರಲ್ಲ. ಡೋಂಟ್ ವರಿ, ನಾವೀಗ ಗಂಡ ಹೆಂಡ್ತಿರು, ನಮ್ತವ ಲೈಸೆನ್ಸ್ ಐತೆ. ಇಷ್ಟೆಲ್ಲ ಆದ್ಮೇಲೆ ನಿಮಗ್ ಬುದ್ಧಿ ಬರ್ಲಿಲ್ವಾ? ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅನ್ಸಲ್ವಾ? ಆ ಇನ್ಸ್ಪೆಕ್ಟರ್ ಹೇಳಿದ್ ಮರ್ತ್ಬಿಟ್ರಾ? ಗಂಡ್ಸಾದನ್ ಮೊದ್ಲು ಸಂಪಾದನೆ ಮಾಡ್ಬೇಕು. ಯಾವ ಅಪ್ಪ ಅಮ್ಮ ನಿಮ್ಮನ್ನ ಮಕ್ಕಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಿದ್ರು, ಅದೇ ಅಪ್ಪ ಅಮ್ಮ ನಿಮ್ಮನ್ನ ಕಂಡು ಹೆಮ್ಮೆ ಪಡೋ ಹಾಗೆ ನೀವ್ ಮಾಡ್ಬೇಕು. ಏನ್ ಬೇಕಾದ್ರೂ ಸಾಧಿಸ್ತೀವಿ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲೂ ಇದೆ ಅಂತ ನೀವ್ ಈ ಜಗತ್ಗೆ ತೋರಿಸ್ಬೇಕು. ಏನ ಆತ್ಮವಿಶ್ವಾಸನ ಎಲ್ ಸಿಗ್ತದೆ ಹೇಳು? ಎಷ್ಟಾದ್ರೂ ಆಗ್ಲಿ ತಗೊಂಡ್ಬಿಡ್ತೀರಿ. ಇದೇ ಬೇಡ ಅಂತ ಹೇಳೋದು. ಲೈಫ್ ನ ಜಸ್ಟ್ ಫನ್ನಿ ಆಗಿ ತಗೊಳ್ದೆ ಸೀರಿಯಸ್ ಆಗಿ ತಗೊಳ್ಳಿ. ನಾವು ಪ್ರತಿ ಕ್ಷಣನೂ ನಿಮ್ ಜೊತೆನೆ ಇರ್ತೀವಿ. ಏನಾದ್ರೂ ಸಾಧಿಸಿದ ಮೇಲೇನೆ ನಮ್ ಫಸ್ಟ್ ನೈಟ್. ಹೇಳಿ, ಯಾಕೆ ಸುಮ್ನಾದ್ರಿ? ನೀವ್ ಹೇಳಿದ್ದೆ ಸರಿ. ಈಗ ನಾವೇನ್ ಮಾಡ್ಬೇಕು? ಯಾವ್ದಾದ್ರೂ ಬಿಸ್ನೆಸ್ ಮಾಡಿ. ಬಿಸ್ನೆಸ್ ಮಾಡಕ್ಕೆ ಬಂಡವಾಳ ಬೇಡವಾ? ಬುದ್ಧಿವಂತರಿಗೆ ಮಾತೆ ಬಂಡವಾಳ. ಇಷ್ಟೆಲ್ಲ ಮಾತಾಡ್ತಿರಲ್ವಾ, ಬಂಡವಾಳನ ಹೇಗಾದ್ರೂ ಒಂದು ಸ್ಪರ್ಧಾ. ಇಷ್ಟೆಲ್ಲ ಆದ್ಮೇಲೂ ನೀವೇನು ಸಾಧಿಸ್ಲಿಲ್ಲ ಅಂದ್ರೆ ನಮ್ ಪ್ರೀತಿಗೆ ಅರ್ಥನೇ ಇರಲ್ಲ. ನೀವ್ ಗೆದ್ದೇ ಗೆಲ್ತೀರಾ. ಜೀವನದ ಪ್ರತಿ ಕ್ಷಣನೂ ನಾವ್ ನಿಮ್ ಜೊತೆನೇ ಇರ್ತೀವಿ. ಆಲ್ ದಿ ಬೆಸ್ಟ್. ಏನಾಯ್ತು? AK-47 ಇಂದ ಬುಲೆಟ್ ಆರ್ದಂಗೆ ಪಟಪಟ ಅಂತ ಮಾತಾಡ್ಬಿಟ್ಟು ಹೊರಟ್ಬಿಟ್ರಲ್ಲ. ಅವ್ರು ಹೇಳಿದ್ ನಿಜ ಕಣ. ಕ್ಷಮ, ಯಾವ್ದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡಣ. ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಬಂಡವಾಳ ಬೇಡವಣ? ಅವ್ರ ಅಪ್ಪನ ಹತ್ರನೇ ಡೌರಿ ಕೇಳ್ಬಿಟ್ರೆ ಡೈವರ್ಸ್ ಕೊಡಿಸ್ತಾನೆ. ಲೈ, ಪ್ರೀತಿಸ್ತವ್ರು ಸಿಕ್ಕ್ರೆ ಅದೇ ಡೌರಿ ಕಣ. ಡೌರಿ ಕೇಳೋನು ಕೈಲಾಗದೆ ಇರೋ ಹೇಳಿ. ಸರಿ ಆಯ್ತಪ್ಪ, ಈಗ ಬಂಡವಾಳಕ್ಕೆ ಎಲ್ಲೇನ್ ತಗೋಣ? ನಮ್ಮನೇಲೆ ಕಳ್ತನ ಮಾಡೋಣ. 3,000 ಸಿಗಲ್ಲ ಪಾಪ. ಅವರೇ ಪ್ರತಿ ವಾರ ಸೂಪರ್ ಲಾಟ ತಗತ್ತವ್ರೆ. ಏನ್ ಮಾಡೋದು? ಏನೋ ಯೋಚನೆ ಮಾಡ್ಕೊಂಡು ಹೋಗೋಣ. ಫ್ಲಾಶ್ ಆಗ್ಬೋದು.
Hey, watchman, are you relaxing? नहीं नहीं, मैं बहादुर सिंह. ನನ್ನ ಮಗನೇ ನಿನಗೆ ಬೇಕಾಗಿತ್ತ ನೀನು ಇವನ್ ಜೊತೆ ಇಂಗ್ಲಿಷ್ ಮಾತಾಡಿದ್ರೆ ಬೆಂಗಳೂರು ಹುಡುಗಿರ ಜೊತೆ ಕನ್ನಡ ಮಾತಾಡ್ದಂಗಿರುತ್ತೆ ಬಾ ಸುಮ್ಮನೆ. ಅಲ್ರು ಡವ್ ಹೊಡೆದವ್ರ ಜೊತೆಗೆ ಮದುವೆ ಮಾಡ್ಕೊಂಡ್ಬಿಟ್ರೆ ಮಚ್ಚಿ ಯು ಆರ್ ವೆರಿ ಲಕ್ಕಿ ಫೆಲೋಸ್. ಇದು ಅನ್ಯಾಯ ಮಾಮ್. ಊಟ ಹಾಕಿಸ್ಬೇಕು ಅಂತ ನಮ್ಮನ್ನ ಮದುವೆಗೆ ಕರ್ತಿಲ್ಲ, ಇವತ್ತು ಪಾರ್ಟಿ ಕೊಡ್ಲೇಬೇಕು. ಏನಂತೀರಾ ಫ್ರೆಂಡ್ಸ್? ಓಕೆ ಓಕೆ, ನಿಮ್ಮ ಪಾರ್ಟಿ ತಾನೆ, ನೆಕ್ಸ್ಟ್ ವೀಕ್ ಗ್ಯಾರಂಟಿ ಪಾರ್ಟಿ. ಒಂಚೂರು ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬಂದ್ಬಿಡ್ತೀನಿ ಕಣ್ರ. ಬಾಯ್ 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 ಮಾ ಬಾಯ್. Bye. ಎಲ್ಲ ಎಸ್ಕೇಪ್ ಆಗೋದಾಗೋಯ್ತು. ಪಾರ್ಟಿ ಕೊಡ್ಸೋದಿರ್ಲಿ, ನಾವು ಊಟ ಮಾಡೋಕ್ಕೂ ಕಾಸಿಲ್ವಲ್ಲೋ. ಮಗ, ನಮ್ ಹುಡುಗಿರು ಹೇಳಿ ಸರಿ ಕಣ, ನಾವೇನಾದ್ರು ಸಾಧನೆ ಮಾಡಿ ತೋರಿಸ್ಲೇಬೇಕು. ಲೋ, ತುಂಬಾ ಹೊಟ್ಟೆ ಸಿಗ್ತಾ ಇದೆ, ಒಂದ್ ಅರ್ಧ ಕಪ್ ಟೀ ಕುಡಿಯೋಣ ಬನ್ರೋ. ಸರಿ ಬಾ ಬಾ. ಚಿಲ್ಟು, ಮೂರ ಟೀ ಹೊಡಿಯಾ. ಲೋ ಗೋಪಿ, ಓದು ತಲೆಗೆ ಹತ್ತಾ ಇಲ್ಲ, ಯಾವ ಬಿಸ್ನೆಸ್ ಮಾಡೋದು ಅಂತಾನು ಗೊತ್ತಾಗ್ತಿಲ್ವಲ್ಲ. ಬಿಸಿ ಬಿಸಿ ಚಾಯ್ ತಗೊಳ್ಳಿ ಮಾರ್ರೆ. ಇದೇನಪ್ಪಣ ನೀನ್ ಕೊಡ್ತಾ ಇದ್ಯಾ? ಚಿಲ್ಟು ಇಲ್ವಾ? ಅವನನ್ನು ಬಿಡಿಸಿಬಿಟ್ಟೆ. ಯಾಕೆ? ನಿಮಗೆ ಗೊತ್ತಿಲ್ಲವೋ, ನನಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ, ನಾನು ಊರಿಗೆ ಹೋಗ್ಲಿಕ್ಕೆ ಉಂಟು. ಮತ್ತೆ ಈ ಕ್ಯಾಂಟೀನ್? ಈ ಗಾಡಿಯನ್ನು ಮಾರಿ ಹಣ ಬಂದ ಕೂಡಲೇ ನಾನು ಊರಿಗೆ ಹೋಗ್ಲಿಕ್ಕಿದೆ. ಗಾಡಿ ಮಾಡ್ತಾ ಇದೀಯಾ? ಹೌದು ಮಾರ್ರೆ, 3 ಲಕ್ಷ. ನಿಮ್ಮಲ್ಲಿ ಯಾರಾದ್ರೂ ಇದ್ದಾರೆ ಹೇಳಿ, ಕೊಡುವ. ಇದು ನಾವೇ ಕೊಂಡ್ಕೊಂಡ್ರೆ ಒಳ್ಳೆ ವ್ಯಾಪಾರ, ದುಡ್ಡು ದುಡ್ಡು. ಅದೇನೋ ಸರಿ ಕಣ, ಆದ್ರೆ 3 ಲಕ್ಷ ಇಲ್ಲಿಂದ ವಂಚೋದು. ಲೋ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ, ಮೊದ್ಲು ಅವ್ನ ಮಾತಾಡ್ಸೋಣ ನಡಿ. ಅಪ್ಪಣ, ಈ ಕ್ಯಾಂಟೀನ್ ನಾವೇ ಕೊಂಡ್ಕೊಂತೀವಿ. ಎಂತ ಜೋಕ್ ಮಾಡ್ಲಿಕ್ಕೆ ಉಂಟಾ? ಜೋಕಲ್ಲಪ್ಪ, ಕಬಾಳಮ್ಮ ನಾಣೆ, ಈ ಕ್ಯಾಂಟೀನ್ ನಾವೇ ಕೊಂಡ್ಕೊಂತೀವಿ. ಹೌದಾ? ನೀವು ತೆಗೆದುಕೊಳ್ಳುವುದಾದ್ರೆ ನನಗೆ ಬಹಳ ಸಂತೋಷ. ಆದ್ರೆ ಹಣದ ವಿಚಾರ ಗೊತ್ತುಂಟಲ್ಲವೋ, 3 ಲಕ್ಷಕ್ಕೆ 3 ರೂಪಾಯಿ ಕಡಿಮೆ ಆದ್ರೆ ನಾವು ಕೊಡುವುದಿಲ್ಲ, ಗೊತ್ತಾ? ಸರಿ ಸರಿ ನೋಡು, ಸದ್ಯಕ್ಕೆ ದುಡ್ಡು ಇಟ್ಟು. ಇದೆಂತಕ್ಕೆ? ಈ ದುಡ್ಡು. ಲೋ, 3 ಲಕ್ಷ ಹೆಂಗ ವಂಚೋದು? ನಮಗ್ 3 ಲಕ್ಷ ಕೊಡ ಬಕ್ರ ಈ ಜಗತ್ತೆಲ್ಲ ಯಾರು ಇಲ್ಲ ಕಣ್ ಬಾರ. ಬಾ 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 ಬಕ್ರಾ, ಬಲೆಗೆ ಬಿತ್ತು ಬಕ್ರಾ. ಯಾರು? ಅಲ್ಲೋಡು. ನಮಸ್ಕಾರ ಬಕ್ರಾ. ಸರ್ ನಮಸ್ಕಾರ ಕಣ್ರಯ್ಯ, ಹೇಗಿದೆ ಮ್ಯಾರಿಡ್ ಲೈಫು? ಅನ್ಕೊಂಡಿದ್ದೆಲ್ಲ ಮಾಡಿ ಮುಗಿಸಿದ್ರ? ಅಯ್ಯೋ, ಯಾಕೆ ಹೇಳ್ತೀರಾ ಸರ್, ಅದೆಲ್ಲ ಒಂದ್ ದೊಡ್ಡ ಕತೆ. ಸರ್, ನಿಮ್ಮಿಂದ ಒಂದ್ ಹೆಲ್ಪ್ ಆಗ್ಬೇಕಾಗಿತ್ತು. ಹೆಲ್ಪ? ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ ಚಾಪ್ಟರ್ ಅರ್ಥ ಆಗಿಲ್ಲ ಹೇಳಿ, ಇಲ್ಲೇ ಪಾಠ ಶುರು ಮಾಡ್ಬಿಡ್ತೀನಿ. ಅಯ್ಯೋ ಬೇಡ ಸರ್. ಅರ್ಥ ಆಯ್ತು ಅರ್ಥ ಆಯ್ತು. ಈಗ ನೀವು ನಿಮ್ ಹೆಂಡ್ತಿರು ಕ್ಲಾಸಿಗೆ ಬರೋಕ್ ಆಗೋದಿಲ್ಲ, ಆದ್ರೂ ಅಟೆಂಡೆನ್ಸ್ ಕೊಡ್ಬೇಕು, ನೋ ಪ್ರಾಬ್ಲಮ್. ಅದಲ್ಲ ಸರ್, ಎಕ್ಸ್ಟ್ರಾ ಟ್ಯೂಷನ್ ಏನಾದ್ರು? ಅಯ್ಯೋ ಬೇಡ ಸರ್, ನಾವೀಗಾಗ್ಲೇ ಸಾರಪಾಗ್ಬಿಟ್ಟಿದೀವಿ. ನೋಡ್ರಪ್ಪ, ಹೃದಯ ಬೋಟಿ ಎರಡನ್ನು ಬಿಟ್ಟು ಏನ್ ಬೇಕಾದ್ರೂ ಕೇಳಿ ಕೊಡ್ತೀನಿ. ಅಯ್ಯೋ, ಅವೆಲ್ಲ ಬೇಡ ಸರ್, ಒಂದ್ 3 ಲಕ್ಷ ಸಾಲ ಬೇಕಾಗಿತ್ತು. ಸರ್ ಸರ್, ಏನಾಯ್ತು ಸರ್? ಅಲ್ರಯ್ಯ, ನನ್ನ ಹೃದಯ ಕೇಳ್ಬೇಡಿ ಅಂತಂದ್ರೆ ಅದನ್ನೇ ಸ್ಟಾಪ್ ಮಾಡಕ್ ಹೊರಟಿದ್ದೀರಲ್ಲ. ಸರ್ ಪ್ಲೀಸ್ ಸರ್, ಏನೋ ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀವಿ. ಸರ್ 3 ತಿಂಗಳಲ್ಲಿ ವಾಪಸ್ ಕೊಟ್ಬಿಡ್ತೀವಿ ಸರ್. 30 ರೂಪಾಯಿ ಕೊಟ್ರೆ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇಲ್ಲ, ಇನ್ನು 3 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಗೋವಿಂದ. ಸರ್, ನಾವೀಗ ನಮ್ ತಪ್ಪನ್ನೆಲ್ಲ ತಿದ್ಕೊಂಡು ಬದಲಾಗಿದ್ದೀವಿ ಸರ್. ಸರ್, ನಮ್ ಪ್ರಾಣ ಒತ್ತಾಯಿಸಾದ್ರೆ ನಿಮ್ ಸಾಲ ವಾಪಸ್ ಕೊಡ್ತೀವಿ ಸರ್. ಪ್ಲೀಸ್ ಸರ್, ಇದೊಂದ್ಸಲ ಹೆಲ್ಪ್ ಮಾಡಿ ಸರ್. ಯೋ, ನೀವೆಂತವ್ರು ಅಂತ ನನಗ್ ಗೊತ್ತಯ್ಯ. ಮದುವೆಗೆ ಮುಂಚೆನೆ ಫಸ್ಟ್ ನೈಟು, ಈಗ 3 ಲಕ್ಷ ತಗೊಂಡು ರೈಟು. ತೆಗಿರಯ್ಯ ತೆಗಿರಯ್ಯ. please sir, ನಮ್ಮ ಮಾತು ಕೇಳಿ sir, ಬೇರೆ ಯಾವ್ದಾರ please. ಬಕ್ರ ನೋಡ್ಕಿ ಹೋಗಿ. ಏಯ್ ಬಾಗ್ಲಕ್ಕಯ್ಯ. ಅಯ್ಯ, sir, 3 ಲಕ್ಷ sir, ಇಲ್ಲ ಬಿಡಿ sir, 3 ಲಕ್ಷ. please, sir. ಮುಖ ನೋಡಿ. sir, please sir, please sir. ನಾವು ಬದಲಾಗಿದೀವಿ ಅಂದ್ರೆ ಯಾರು ನಂಬಲ್ಲ ಕಣ. ಅಮ್ಮ, ಹೊಟ್ಟೆ ಎಸ್ತದೆ, ಬೇಗ ಊಟ ತಗೊಂಬರಮ್ಮ. ಅಮ್ಮ, ಹೊಟ್ಟೆ ಎಸ್ತದೆ, ಬೇಗ ಊಟ ಹಾಕಮ್ಮ. ಬಂದೇ ಇರೋ. ಬೇಗ ಬಾರಮ್ಮ, ಬಾರಮ್ಮ. ಅಯ್ಯೋ ಇರೋ, ಬಾ. ಅಲ್ಲ ಕಣೋ, ಬೆಳಿಗ್ಗೆಯಿಂದ ಏನು ತಿಂದೆ? ಎಲ್ಲೋ ಹೋಗಿದ್ದೆ? ಹೊರಗಡೆ ಏನಾದ್ರೂ ತಿಂದ್ಯೋ ಇಲ್ವೋ? ಅಯ್ಯೋ ಏನಿಲ್ಲ, ಫಸ್ಟ್ ಅನ್ನ ಹಾಕಮ್ಮ. ನಿಧಾನ ಕಣೋ, ಆರಾಮಾಗಿ ಕೂತ್ಕೊಂಡು ತಿನ್ನು. ಮಾ ಎಲ್ಲ ಚಲ್ಕೊಂಡು
ಮಜ್ಜಿಗೆ ತರ್ತೀನಿ ಇರು. ಏನೋ ನನ್ಗೂ ಸ್ವಾಭಿಮಾನ ಐತೆ, ದುಡ್ಡಿಟ್ಬಿಟ್ಟು ತಿಂತೀನಿ ಅಂತ ಭಾಷಣ ಬಿಗ್ದೆ ಮಾತಾಡೋದ್ ಸುಲಭ, ಅದ್ರಂತೆ ನಡ್ಕೋಬೇಕು. ಅಪ್ಪ ಹೊಟ್ಟೆ ತುಂಬಾ ಹಸಿತಾ ಇದೆಯಪ್ಪ. ಹಸಿಲಿ ಬಿಡು, ಲವ್ ಮಾಡಿದ್ಯಲ್ಲ ಅದ್ರಲ್ಲ ಹೋಗಿ ಹೊಟ್ಟೆ ತುಂಬಿಸ್ಕೋ. ಸ್ವಾಭಿಮಾನ ಇರೋ ಮನುಷ್ಯನಿಗೆ ಒಂದ್ಸಲ ಹೇಳಿದ್ರೆ ತಿಳ್ಕೋಬೇಕು. ಬೇರೆಯವ್ರ ಕಣ್ಣನೆ ಬೇಡ ಅಂತಾನು ತಿನ್ನಕ್ ಮುಂಚೆ ದುಡ್ಡಿಟ್ಬಿಟ್ಟು ತಿನ್ಬೇಕಾಗಿತ್ತು. ಅಪ್ಪ ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಅದೇ ಕಣ ನಾನು ಹೇಳಿದ್ದು. ತಾಕತ್ತಿದ್ರೆ ಈಗ ಈ ಊಟದ ಬೆಲೆ 20 ರೂಪಾಯಿ ಇಡೋ ನೋಡೋಣ. ದುಡಿಯೋನ್ಗೆ ಕಣ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗೋದು. ಅಪ್ಪಮ್ಮ ದುಡ್ದಿದ್ರಲ್ಲಿ ತಿನ್ಕೊಂಡು ಲವ್ಗೆ ಅಂತ ಓಡಾಡ್ಬಿಟ್ರೆ ದುಡ್ಡಿನ ಬೆಲೆ ಗೊತ್ತಾಗ್ಬೇಕು. ಸುಮ್ಮನೆ ಇಷ್ಟಾದ್ಮೇಲೂ ತಿನ್ನೋಂಗಿದ್ರೆ ತಿನ್ನು, ಆದ್ರೆ ನನಗೆ ಸ್ವಾಭಿಮಾನ ಅನ್ನೋದು ಇಲ್ಲ, ನನ್ನ ಕೈಲಿ ಏನು ಆಗಲ್ಲ, ನಾನೊಬ್ಬ ಹೇಳಿ ನೀನು ಹೇಳ್ದಂಗೆ ಕೇಳ್ಕೊಂಡ್ಬಿದ್ದಿರ್ತೀನಿ ಅಂತ ಒಬ್ಬ ತಿನ್ನು. ಕೈ ತೊಳೆಬೇಡ, ಅನ್ನ ಐತೆ. ಅಕ್ಕಿ ಬೆಲೆ ಕೆಜಿಗೆ 20 ರೂಪಾಯಿ. ತಾಕತ್ತಿದ್ರೆ ಈಗ ಈ ಊಟದ ಬೆಲೆ 20 ರೂಪಾಯಿ ಇಡೋ ನೋಡೋಣ. ಅಪ್ಪಮ್ಮ ದುಡ್ದಿದ್ರಲ್ಲಿ ತಿನ್ಕೊಂಡು ಲವ್ಗೆ ಅಂತ ಓಡಾಡ್ಬಿಟ್ರೆ ದುಡ್ಡಿನ ಬೆಲೆ ಗೊತ್ತಾಗ್ಬೇಕು. ಇಷ್ಟಾದ್ಮೇಲೂ ತಿನ್ನೋಂಗಿದ್ರೆ ತಿನ್ನು, ನೀನು ಹೇಳ್ದಂಗೆ ಕೇಳ್ಕೊಂಡ್ಬಿದ್ದಿರ್ತೀನಿ ಅಂತ ಒಬ್ಬ ತಿನ್ನು. ನೀನೇನು? ನಾನಿಲ್ಲಿ ಹೊಟ್ಟೆ ಎಷ್ಟು ಅಂತ ಸಾಯ್ತಾ ಇದ್ರೆ ಕುತ್ತಿಗೆವರೆಗೂ ತಿನ್ಬಿಟ್ಟು ಕೊರಕೆ ಹೊಡಿತಾ ಇದ್ದೀರಾ? ನಾವು ನಿನ್ನಂಗೆ ಏನು ತಿಂದಿಲ್ಲ ಕಣ. ನಮ್ಮಪ್ಪ ತಿನ್ನೋ ಅನ್ನಕ್ಕೆ ದುಡ್ಡು ಕೇಳ್ದ ಗೊತ್ತಾ, ಎಲ್ಲಿಂದ ತರೋಣ? ಅದಕ್ಕೆ ಇರೋ ನೀರೇ ಕುಡಿದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡಿದೀವಿ. ನಾನು ಅಷ್ಟೇ ಕಣ, ಎಚ್ಚರವಾಗಿದ್ರೆ ಹೊಟ್ಟೆ ಹಸು ತಡ್ಕೊಳಕ್ಕಾಗಲ್ಲ ಅಂತ ಮಲಗಿದ್ದೆ. ಸರಿ ಕಣ, ಸರಿ ಕಣ್ರ, ಸರಿ. 3 ಲಕ್ಷ ಎಲ್ಲೂ ಅಡ್ಜಸ್ಟ್ ಆಗ್ತಿಲ್ವಲ್ಲ? ಇದು ನಮ್ಮ ಕುಲಭವನ್ ಕಾರಲ್ವೇನಾ? ಹೌದು ಕೂಡ, ಮೂಮೆಂಟಲ್ಲಿ ಅವನೇ ನಮಗ್ ದೇವ್ರು. ಅವ್ನ ಕಾಲ್ಗಾರು ಬೆಳೆ ನಡಿಯಪ್ಪ. ಬರಪ್ಪ. ಏನ್ರೋ ಸೋಮ, ಒಂದ್ 3 ಲಕ್ಷ ಸಾಲ ಇದ್ರೆ ಬೇಕಾಯ್ತು ಕಣ. ಏನು 3 ಲಕ್ಷನ? 10-20 ಆಗಿದ್ರೆ ನೋಡ್ತಿದ್ದೆ. ಸಾರಿ, ಡೋಂಟ್ ಡಿಸ್ಟರ್ಬ್, ಐ ಆಮ್ ವೆರಿ ಬಿಸಿ. ತಿನ್ನು. ಅಪ್ಪಣ, ಬನ್ನಿ ಮಾರ್ಯಾರೆ, ಕುಳಿತುಕೊಳ್ಳಿ. ಬಂದೆ. ಬಿಸಿ ಬಿಸಿ ಇಡ್ಲಿ ವಡೆ ತಗೊಳ್ಳಿ ಮಾರ್ಯಾರೆ, ತಗೊಳ್ಳಿ. ತಗೊಳ್ಳಿ ಮಾರ್ಯಾರೆ. ನಿಮ್ಮನ್ನ ನೋಡಿದ್ರೆ ಏನು ತಿಂದ ಹಾಗೆ ಕಾಣುವುದಿಲ್ಲ. ಮೊದಲು ತಿಂಡಿ ಮಾಡಿ ಆಯ್ತಾ? ನಾವು ದುಡ್ಡು ತಂದಿದೀವಿ ಅಂತ ಅನ್ಕೊಂಡಿದ್ದಾನೋ? ನಿಜ ಹೇಳ್ಬಿಡು. ಕುಡಿಲಿಕ್ಕೆ ನೀರು. ಅಪ್ಪಣ, ಅದು ನಾವು ದುಡ್ಡು ತರೋದಕ್ಕೆ ಮೊದಲು ನೀವು ತಿಂಡಿ ಮಾಡಿ, ಆಮೇಲೆ ನೋಡುವ. ಯಾರು? ಬಂದೆ. ತುಂಬಾ ಹೊಟ್ಟೆ ಹಸಿತಾಯ್ತು ಕಣ್ರು. ತಿಂಡಿ ಮಾರಾಯರೆ, ಎಂತಕ್ಕೆ ನಾಚಿಕೆ? ತೆಗೆದುಕೊಳ್ಳಿ, ನಿಧಾನ ತಿಂಡಿ ಮಾರಾಯರೆ. ಚಟ್ನಿ ಬೇಕಾದ್ರೆ ಕೇಳಿ ಆಯ್ತಾ? ತಗೊಳ್ಳಿ, ಹಿಡಿದಿ ಮಾರಾಯರೆ.
ಎಂತ ಮಾಡು ಅಂತ ಗೊತ್ತಾಗ್ತಿಲ್ಲ. ಅಪ್ಪಣ್ಣ ಆ? ನಿಮ್ ಉಪಕಾರನ ನಾವ್ ಯಾವತ್ತೂ ಮರೆಯೋದಿಲ್ಲ. ಅಪ್ಪಣ್ಣ ನಮ್ಗೆ ಅನ್ನ ಹಾಕಿದ್ ದೇವ್ರು ನೀನು. ನಿನ್ ಋಣನ ಆದಷ್ಟು ಬೇಗ ತೀರಿಸ್ಬಿಡ್ತೀವಿ. ಬೇಜಾರ್ ಮಾಡ್ಕೋಬೇಡ ಅಪ್ಪಣ್ಣ. ಈ ಕ್ಯಾಂಟೀನ್ ನಮಗ್ ಕೊಟ್ಬಿಡು. ಹಣನ ಇನ್ 3 ತಿಂಗಳಲ್ಲಿ ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತೀವಿ. ಹಣವಾ? ಅಪ್ಪಣ್ಣ ಆಗಲ್ಲಂತ ಮಾತ್ರ ಹೇಳ್ಬೇಡ ಅಪ್ಪಣ್ಣ, ದಯವಿಟ್ಟು ಅಪ್ಪಣ್ಣ. ಎಂತದು? ನನ್ನ ಗಾಡಿ ಹಣ ಬಂದಾಯ್ತು. ಈಗ ಈ ಗಾಡಿ ನಿಮ್ಮದೇ. ನಮ್ದ? ನಿಮ್ಮ ಪ್ರಿನ್ಸಿಪಾಲ್ ಸಾಹೇಬರು ನನಗೆ ಹಣ ಕೊಟ್ಟಾಯ್ತು. ಅದ ನೋಡಿ ಅಲ್ಲೇ ಕುಳಿತಿದ್ದಾರೆ. ಸರ್ ಸರ್ ಏನ್ ಮಾಡ್ತಾ ಇದೀರಾ? ಎದ್ದೇಳಿ ಎದ್ದೇಳಿ. ಯಾಕಪ್ಪ ಸಣ್ಣ ಮಕ್ಳು ತಗೊಳ್ತಾ ಇದ್ದೀರಾ? ಸರ್ ಜೀವನ ಅಂದ್ರೇನು ಅಂತ ನಮಗೀಗ ಅರ್ಥ ಆಯ್ತು ಸರ್. ಸರ್ ನಿಮ್ ಉಪಕಾರ ನಾವ್ ಯಾವತ್ತೂ ಮರೆಯಲ್ಲ ಸರ್. ನಮ್ ತಂದೆ ತಾಯಿಗಳು ಕೂಡ ನಮ್ಮನ್ನ ಕೀಳಾಕ್ ಕಂಡ್ಬಿಟ್ರು. ಅಂತದ್ರಲ್ಲಿ ನೀವು ನಮಗ್ ಸಹಾಯ ಮಾಡಿದ್ರಿ. ತುಂಬಾ ಥ್ಯಾಂಕ್ಸ್ ಸರ್. ಇದ್ರಲ್ಲಿ ನಂದೇನಿದೆ, ನೀವೆಲ್ಲ ಬದಲಾಗಿದ್ದೀರಾ ಅಂತ ಅನ್ನಿಸ್ತು, ಅದಕ್ಕೆ ಕೊಟ್ಟೆ. ಬಟ್ ದಿಸ್ ಇಸ್ ನಾಟ್ ಎ ಗಿಫ್ಟ್. ಮತ್ತೆ ವಾಪಸ್ ಕೊಡ್ಬೇಕು. ಸರ್ ಇನ್ 3 ತಿಂಗಳೊಳಗೆ ನಿಮ್ ಸಾಲನ ಬಡ್ಡಿ ಸಮೇತ ತೀರಿಸ್ಬಿಡ್ತೀವಿ ಸರ್. ಗುಡ್. ಈಗ ನಿಮ್ಗೆ ಜವಾಬ್ದಾರಿ ಬಂದಿದೆ. ಇದೇ ಛಲ ಇಟ್ಕೊಂಡು ಮುಂದೆ ಬರಬೇಕು. ಆದ್ರೆ ಓದನ್ನ ನಿಲ್ಲಿಸ್ಬೇಡಿ, ಅದನ್ನು ಮುಂದುವರಿಸಿ. ಆಲ್ ದ ಬೆಸ್ಟ್. ತುಂಬಾ ಥ್ಯಾಂಕ್ಸ್ ಸರ್. ಮನೆಯನ್ನು ಕೊಂಡರೆ ಕೀ ಕೊಡುತ್ತಾರೆ, ಸೈಟ್ ಅನ್ನು ಕೊಂಡರೆ ಪತ್ರ ಕೊಡುತ್ತಾರೆ. ನಮ್ಮ ಕ್ಯಾಂಟೀನ್ ಅನ್ನು ಕೊಂಡದಕ್ಕೆ ನಿಮಗೆ ನಾನು ಇದನ್ನು ಕೊಡುತ್ತೇನೆ. ಇಲ್ಲ ಮುಂದೆ ನೋಡಪ್ಪ. ಏನದು? ಸಾರಿ ಸರ್, ನೀವೇನ್ ಹೇಳ್ತಾ ಇದ್ರಿ ಅಂತ ಕೇಳಿಸ್ತಾನೆ ಇಲ್ಲ ಸರ್. ಇವಾಗ ಹೇಳಿ ಸರ್. ನಿನಗೆ ಕಿವುಡೇನಾ? ಹೌದು ಸರ್. ಈ ದಿವಸ ನಂಗೆ ಗೊತ್ತೇ ಇರ್ಲಿಲ್ಲ ನಿನ್ ಕಿವುಡು ಅಂತ. ಸರಿ ಬರಿ ಬರಿ. ನಿದ್ದೆ ಮಾಡಕ್ ಬಂದವನು ಎಕ್ಸಾಮ್ ಅಲ್ಲಿಗೆ. ಓ ಮಹೇಶ, ಅಕ್ಬರು ರಜಪೂತರ ಮೇಲೆ ದಾಳಿ ಮಾಡಿದ್ದು ಎಷ್ಟಲ್ಲೋ? 1726. ಇಲ್ಲಿ ನಿನ್ ತರ ಯಾರು ಕಿವುಡ್ರಿಲ್ಲ. ಮನ್ಸಲ್ಲಿ ಹೇಳ್ಕೊಂಡ್ ಬರೀ. ಪ್ರಾಬ್ಲಮ್ ಸರ್. ಮನ್ಸಲ್ಲಿ ಹೇಳೋದಕ್ಕೆ ಏನೋ ಪ್ರಾಬ್ಲಮ್ ಬರೀ. ಲೋ ನಿನಗಲ್ವೋ, ಇಲ್ಲೊಬ್ಬ ಡಬ್ಬ ನನ್ ಮಗ ತಲೆ ತಿಂತಾ ಇದ್ದಾನೆ. ಏನದು? ಏನಿಲ್ಲ ಸರ್. ನೆಕ್ಸ್ಟ್ ಕ್ವಶನ್ ಹೇಳೋ. ಯಾರಿಲ್ಲ ಸರ್. ಸರ್ ಹೊಡಿಬೇಡಿ ಸರ್, ಸರ್ ಹೊಡಿಬೇಡಿ ಸರ್. ಸಾರಿ ಸರ್, ಸಾರಿ ಸರ್, ಹೊಡಿಬೇಡಿ. ಓಕೆ ಸರ್. ಡಿಬಾರ್ ಮಾಡ್ಬಿಡ್ತೀನಿ. ಬೇಡ ಸರ್, ಬೇಡ ಸರ್. ಹೌದು ಸರ್. ಮೊಬೈಲ್ ಅಲ್ಲೇ ಆನ್ಸರ್ಗಳು. ಸಾರಿ ಸರ್. ಬಾ ಬರಿಯೋ. ಶ್ಯಾಮ, ಏನ ನಮ್ ಬಿಸ್ನೆಸ್ ಆಗಿದ್ರು ಚೆನ್ನಾಗಿ ನಡೀತಾ ಇದೆ. ನಮ್ ಫಸ್ಟ್ ನೈಟ್ ನ ಅಶೋಕ್ ಹೋಟ್ಲಲ್ಲಿ ಇಟ್ಕೊಂಡ್ಬಿಡೋಣ. ಕರೆಕ್ಟ್ ಆಗಿ ಹೇಳ್ದೆ ಮಗ. ಅಲ್ಲಿ ಪೊಲೀಸ್ ದವರೇ ಬರಲ್ಲ. ನೋಡು ಪ್ರಿನ್ಸಿಪಾಲ್ ಕೊಟ್ಟಿರೋ ಸಾಲ ತೀರೋವರೆಗೂ ಯಾವ ಫಸ್ಟ್ ನೈಟು ಇಲ್ಲ, ಲಾಸ್ಟ್ ನೈಟು ಇಲ್ಲ. ಏನ? ಹೌದು ಮಗ, ಪ್ರಿನ್ಸಿಪಲ್ ದೇವರಂತ ಮನುಷ್ಯ. ಅವ್ರು ಕೊಟ್ಟಿರೋ ಸಾಲ ನಾಳೆನೆ ತೀರಿಸ್ಬಿಡೋಣ. ನಾಳೆ ತಗೊಂಡ ಕೊಟ್ಬಿಡೋಣ ಕಣ. ಏನಾಯ್ತು? ನಿಮ್ಗೆ ರ್ಯಾಂಕ್ ಬಂದಿದೆ. ಇವತ್ತು ಕೃಷ್ಣ ನಮ್ಮ 3 ಜನದ ಫೋಟೋ ಸಮೇತ ಬಂದಿದೆ. ಮಿಸ್ಟರ್ ಪ್ರಸಾದ್, ನಾಳೆ ಫಂಕ್ಷನ್ ಒಬ್ಬ ಸ್ಟಾಫ್ ಮಿಸ್ ಆಗ್ಬಾರ್ದ್ರಿ. ಓಕೆ ಸರ್. ಆಮೇಲೆ ಆಡಿಟೋರಿಯಂ ನ ಇವತ್ತೇ ಡೆಕೋರೇಷನ್ ಮುಗಿಸ್ಬಿಡಿ. ಕೊನೆ ಮೂಮೆಂಟ್ ವರ್ಗು ಡೆಕೋರೇಟ್ ಮಾಡ್ತಾನೆ ಇರ್ಬೇಡಿ. ಡಬಲ್ ಓಕೆ. ನಂಗೆ ಬರ್ಲಾ? ಬಾಯ್ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹಲೋ ಮೈ ಡಿಯರ್ ಬಾಯ್ಸ್, ಹೌ ಆರ್ ಯು? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ ಸರ್. ಸರ್ ನಿಮ್ಮಂತ ಗುರುಗಳು ನಮಗ್ ಸಿಕ್ಕಿದ ನಮ್ಮ ಪುಣ್ಯ ಸರ್. ತಗೊಳ್ಳಿ ಸರ್, ಏನಿದು? ಚೆಕ್. ನಿಮ್ಗೆ ಕೊಡ್ಬೇಕಾದ್ರೆ ಪೂರ್ತಿ ದುಡ್ಡು ಅದರಲ್ಲಿದೆ. ಇಷ್ಟು ಬೇಗ? ವೆರಿ ಗುಡ್, ವೆರಿ ಗುಡ್. ನಮ್ ಬದುಕಿಗೆ ಒಂದ್ ಹೊಸ ದಾರಿ ತೋರಿಸ್ದವ್ ಸರ್ ನೀವು. ಇದ್ರಲ್ಲಿ ನಂದೇನಪ್ಪಾ ಇದೆ, ಎಲ್ಲ ಭಗವಂತನ ದಯೆ. ಬಿಸ್ನೆಸ್ ಹೇಗೆ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ರೈತ ಸಂಘದ ಮೀಟಿಂಗ್ ನಡೀತಾ ಇದೆ. 150 ಊಟ ಆರ್ಡರ್ ಬಂದಿದೆ ಸರ್. ಹೋಗ್ತಾ ಇದೀವಿ. ವೆರಿ ಗುಡ್. ಈ ಊಟ ಕೊಡೋ ಗಲಾಟಿಲಿ ನಾಳೆ ಫಂಕ್ಷನ್ ಬರೋದ್ ಮರಿಬೇಡ್ರಪ್ಪ. ಹೈಯೆಸ್ಟ್ ಸ್ಕೋರ್ ಮಾಡಿರೋ ನಿಮ್ಗೆ ಕಾಲೇಜಲ್ಲಿ ಸನ್ಮಾನ ಇಟ್ಕೊಂಡಿದೀವಿ, ಗೊತ್ತು ತಾನೆ? ಸ್ಪೆಷಲ್ ಗೆಸ್ಟ್ ಬೇರೆ ಬರ್ತಾ ಇದಾರೆ, ಮರಿಬೇಡಿ. ಸ್ಪೆಷಲ್ ಗೆಸ್ಟ್ ಸರ್? ಸ್ಪೆಷಲ್ ಗೆಸ್ಟ್ ಯಾರು ಸರ್? ನಾಳೆ ನೀವು ಬರ್ತಿದ್ದೀರಲ್ಲ, ಆಗ ನೋಡುವ್ರಂತೆ. ಬಾಯ್. ಥ್ಯಾಂಕ್ ಯು.
ಸ್ಪೆಷಲ್ ಗೆಸ್ಟ್ ಮಗ ಯಾರಿರ್ಬೋದು? ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಕೊಲೀಗ್ಸ್, ನಿಮಗೆಲ್ಲರಿಗೂ ಸುಸ್ವಾಗತ. ಇಂದಿನ ಸಮಾರಂಭದ ಉದ್ದೇಶ ಏನು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ರ್ಯಾಂಕ್ ವಿಜೇತರಾದ ಶ್ಯಾಮ್, ಗೋಪಿ, ಕೃಷ್ಣ ಇವರುಗಳಿಗೆ ಸನ್ಮಾನ. ಈ 3 ಜನ ಯುವಕರು ಜೀವನದಲ್ಲಿ ಮನಸ್ಸು ಮಾಡಿದ್ರೆ ಏನನ್ನು ಬೇಕಾದ್ರೂ ಸಾಧಿಸಬಹುದು ಅನ್ನೋದನ್ನ ಸಾಧಿಸಿ ತೋರಿಸಿದ್ದಾರೆ. ಈಗಿನ ಕಾಲದಲ್ಲಿ ತಂದೆ ತಾಯಿಗಳು ಎಷ್ಟೇ ಹಣವನ್ನ ಖರ್ಚು ಮಾಡಿದ್ರು ಮಕ್ಕಳು ಓದೋದು ಬಹಳ ಕಷ್ಟ. ಅಂತದ್ರಲ್ಲಿ ತಂದೆ ತಾಯಿಗಳಿಂದ ಹಣವನ್ನೇ ನಿರೀಕ್ಷಣೆ ಮಾಡದೆ ತಾವೇ ಸ್ವಂತ ಸಂಪಾದನೆ ಮಾಡಿ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ. ಹಾಗೆಯೇ ಸರ್ಕಾರಿ ಕೆಲಸಕ್ಕಾಗಿ ಕಾಯದೆ ತಾವೇ ಸ್ವಂತ ಉದ್ಯೋಗವನ್ನು ಶುರು ಮಾಡಿ ಒಂದು ಉತ್ತಮವಾದ ಜೀವನವನ್ನು ನಡೆಸಬಹುದು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇವರ ಸೆಲ್ಫ್ ಎಂಪ್ಲಾಯ್ಮೆಂಟ್ ರೀತಿ ನೀತಿ ಎಲ್ಲರಿಗೂ ಮಾದರಿ ಆಗಬೇಕು ಅಂತ ನನ್ನ ಹಾರೈಕೆ. ಈಗ ಪ್ರತಿಭಾವಂತರಿಗೆ ಸನ್ಮಾನ ಮುಖ್ಯ ಅತಿಥಿಗಳಿಂದ. ಅವ್ರು ಯಾರು ಅಂತಂದ್ರೆ ಇಂಥ ಮುತ್ತಿನಂತ ಮಕ್ಕಳನ್ನ ಹೆತ್ತ ತಂದೆ ತಾಯಿಗಳು. ತಾವು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಬನ್ನಿ. ಬನ್ನಿ ಬನ್ನಿ, ಸ್ವಲ್ಪ ನಿಲ್ಸಿ ಸರ್. ಸರ್, ನೀವು ನಮ್ಗೆ ಸನ್ಮಾನ ಮಾಡ್ತಾ ಇದ್ದೀರಾ, ನಮಗೆ ಖುಷಿ ಆಗಿದೆ. ಆದ್ರೆ ಅದು ಇವ್ರ ಕೈಯಿಂದನೇ ಅನ್ನೋದಾದ್ರೆ ದಯವಿಟ್ಟು ನಮಗಂತ ಸನ್ಮಾನ ಬೇಡ ಸರ್. ಬೀದಿಗೆ ಹೋಗೋ ಭಿಕ್ಷುಕಿನ ಕೈಲಿ ಸನ್ಮಾನ ಮಾಡ್ತೀವಿ ಸರ್. ಟಾಯ್ಲೆಟ್ ಕ್ಲೀನ್ ಮಾಡೋನ್ ಕೈಲಿ ಸನ್ಮಾನ ಮಾಡ್ತೀವಿ ಸರ್. ನಮಗ್ ಬೇಜಾರಿಲ್ಲ. ಆದ್ರೆ ಇವ್ರ ಕೈಲಿ ಮಾತ್ರ ಸನ್ಮಾನ ಮಾಡ್ಸೋದು ಬೇಡ ಸರ್. ಅಪ್ಪಂದ್ರು ಯಾವ ತರ ಎಲ್ಲ ಇರಬಾರ್ದು ಅಂತ ಇದೆಯೋ ಅದಕ್ಕೆಲ್ಲ ಜೀವಂತ ಉದಾಹರಣೆ ಇವ್ರು ಸರ್. ಈ ಜಗತ್ತಲ್ಲಿ ಒಬ್ಬ ಕೆಟ್ಟ ತಂದೆ ಇದ್ದಾನೆ ಅಂತಂದ್ರೆ ಅದ್ ಇವರೇ ಸರ್. ಯಾವುದೇ ಒಬ್ಬ ತಂದೆ ತನ್ನ ಮಗ ಊಟ ಮಾಡಿದ್ರೆ ಅದಕ್ಕೆ ದುಡ್ಡು ಕೇಳೋದಿಲ್ಲ, ತನ್ನ ಮಗ ಸೊಸೆನ ಬೇರೆ ಬೇರೆ ಮಾಡೋದಿಲ್ಲ. ಆದ್ರೆ ನಮ್ಮ ಅಪ್ಪಂದ್ರು ನಮ್ಮನ್ನ ನಮ್ಮ ಹೆಂಡತಿರಿಂದ ದೂರ ಮಾಡಿದ್ರು. ನೀನು ಉದ್ಧಾರನೆ ಆಗಲ್ಲ ಅಂತ ಪ್ರತಿ ಕ್ಷಣ ಹಂಗಿಸಿದ್ರು. ಕೊನೆಗೆ ಇನ್ನು ಅನ್ನೋ ಕರುಣೆ ಇಲ್ದೆ ಕಿತ್ಕೊಂಡ್ರು ಸರ್. ಕರುಣೆ ಇಲ್ದೆ ಕಿತ್ಕೊಂಡ್ರು. ಕಾಗೆ ಒಂದ್ ತುತ್ ಕಂಡ್ರೆ ತನ್ನ ಬಳಗನೆಲ್ಲ ಕರೆಯುತ್ತೆ, ಕೋಳಿ ಕಾಳ್ ಕಂಡ್ರೆ ತನ್ನ ಮರಿಗಳನ್ನೆಲ್ಲ ಕರೆಯುತ್ತೆ. ಅಷ್ಟೇ ಯಾಕೆ, ಪ್ರಾಣಿಗಳು ತಮ್ಮ ಮರಿಗಳು ಹಸ್ಕೊಂಡಿದ್ರೆ ತಾವು ಹಸ್ಕೊಂಡಿದ್ರು ಪರವಾಗಿಲ್ಲ ಅಂತ ಮೊದಲು ಮರಿಗಳಿಗೆ ಆಹಾರ ತಂದ್ಕೊಡುತ್ತೆ. ಆದ್ರೆ ನಮ್ಮ ತಂದೆ ತಾಯಿಗಳು ನಾವು ತಿನ್ನೋ ಅನ್ನಕ್ಕೆ ಲೆಕ್ಕ ಹಾಕೋರು ಸರ್, ಲೆಕ್ಕ ಹಾಕೋರು. ಸರ್, ನಮಗೆ ನಮ್ಮ ಬದುಕ್ಕೆ ಹೊಸ ಅರ್ಥ ಕೊಟ್ಟವರು ನೀವು ಸರ್. ಹೌದು ಸರ್, ನಾವು ಕಷ್ಟದಲ್ಲಿದ್ದಾಗ ನಮಗ್ ಬಿಸ್ನೆಸ್ ಮಾಡಕ್ಕೆ ದುಡ್ಡು ಕೊಟ್ಟು ಸಹಾಯ ಮಾಡಿ ದೇವ್ರು ಸರ್. ನೀವು ಸನ್ಮಾನ ಮಾಡಿ ಸರ್, ಅದನ್ನ ಒಪ್ಕೊಂತೀವಿ. ಆದ್ರೆ ಇವ್ರ ಕೈಯಿಂದ ಸನ್ಮಾನ ಅಂದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಸರ್. ಇಷ್ಟೊತ್ತು ಇಷ್ಟಿಷ್ಟುದ್ದ ಮಾತನಾಡಿದ್ರಲ್ಲ, ಯಾವತ್ತಾದ್ರೂ ಒಂದು ದಿವಸ ನಿಮ್ಮ ಅಪ್ಪಂದ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀರಾ? ಆವಾಗಿನಿಂದ ನಾನ್ ದುಡ್ಡು ಕೊಟ್ಟೆ ಅಂತ ಹೇಳ್ತಾ ಇದ್ದೀರಲ್ಲ. 30 ರೂಪಾಯಿ ಕೊಟ್ರೆ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇಲ್ಲ. ಇನ್ನು 3 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಗೋವಿಂದ ಅಂತ ಹೇಳ್ತಾ ಇದ್ದಿದ್ ನಾನು ಅಷ್ಟೊಂದು ದುಡ್ಡು ಹೇಗೆ ಕೊಡ್ಲಿ? ನೋಡಿ, ನಾನ್ ನಿಜ ಹೇಳ್ತೀನಿ, ಆ ದುಡ್ಡು ಕೊಟ್ಟಿದ್ ನಾನಲ್ಲ, ಇವರು ನಿಮ್ಮ ಅಪ್ಪಂದ್ರು. ನೀವು ಕ್ಯಾಂಟೀನ್ ತಗೊಳ್ಳೋದಕ್ಕೆ ದುಡ್ಡುಗೋಸ್ಕರ ಸ್ನೇಹಿತರ ಹತ್ರ, ಸೇಟುಗಳ ಹತ್ರ, ಅವ್ರಿವ್ರ ಹತ್ರ ಭಿಕ್ಷೆ ಬೇಡ್ತಾ ಇದ್ದಿದ್ದನ್ನ ಇವ್ರು ಕಣ್ಣಾರ ಕಂಡು ಈಗ್ಲಾದ್ರೂ ನಮ್ಮ ಮಕ್ಕಳು ಉದ್ಧಾರ ಆಗ್ಬಹುದು ಅಂತ ಒಬ್ಬೊಬ್ರು 1 ಲಕ್ಷ ತಗೊಂಡು ನನ್ನ ಹತ್ರ ಬಂದ್ರು. ಮೇಷ್ಟ್ರೆ, ಇದು ನಮ್ಮ ದುಡ್ಡು ಅಂತ ಅವ್ರ ಕೈ ಕೊಟ್ರೆ ಅಪ್ಪನ ದುಡ್ಡು ಅಂತ ಮಜಾ ಮಾಡ್ಬಿಡ್ತಾರೆ, ನಿಮ್ಮ ದುಡ್ಡು ಅಂತ ಕೊಟ್ರೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಾರೆ ಅಂತ ಕೇಳ್ಕೊಂಡ್ರು. ಆಗ್ಲೇ ನಾನು ನಿಮ್ಮ ಹತ್ರ ಬಂದು ದುಡ್ಡು ಕೊಟ್ಟಿದ್ದು. ಒಂದು ಮಾತು ಹೇಳ್ತೀನಿ ಕೇಳಿ, ಜಗತ್ತಲ್ಲಿ ಕೆಟ್ಟ ಮಕ್ಕಳು ಇರಬಹುದು, ಆದ್ರೆ ಕೆಟ್ಟ ತಂದೆ ತಾಯಿಗಳು ಮಾತ್ರ ಖಂಡಿತ ಇರೋದಕ್ಕೆ ಸಾಧ್ಯ ಇಲ್ಲ. ಅಲ್ರಯ್ಯ, ನಮ್ಮನ್ನ ಹಂಗಿಸ್ತಾರೆ,
ನಮ್ಮನ್ನ ದಂಡಿಸ್ತಾರೆ, ಬೈತಾರೆ ಅಂತ ಹೇಳ್ತಿರಲ್ಲ, ನಿಮ್ಮನ್ನ ಸಾಕಿ ಸಲಹಿ 20 ವರ್ಷ ಬೆಳೆಸಿದಾರಲ್ಲ, ಅವ್ರಿಗೆ ಅಷ್ಟು ಅಧಿಕಾರ ಇಲ್ವಾ? ಸರ್ ಹೋಗ್ಲಿ ಬಿಡಿ. ಏನ್ ಸರ್ ಇದು? ಹೋಗ್ಲಿ ಬಿಡಿ ಅಂತ ಇದ್ದೀರಾ? ನೀವಲ್ದೆ ಯಾವುದೇ ತಂದೆ ತಾಯಿ ಆಗಿದ್ರು ಅವ್ರ ಹಣೆ ಬರ ಅಂತ ಸುಮ್ನೆ ಇದ್ದು ಬಿಡ್ತಾ ಇದ್ರು. ಆದ್ರೆ ನೀವು ಹುಡ್ಕೊಂಬಂದು ಲಕ್ಷ ಸಹಾಯ ಮಾಡಿದ್ದೀರಾ. ಇಂಥ ತಂದೆ ತಾಯಿಗಳು ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು ಇವ್ರು. ಸರ್ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಸರ್. ಕ್ಷಮಿಸ್ಬಿಡಿ ಸರ್. ನನ್ನನ್ನು ಅಲ್ರಪ್ಪ ಕ್ಷಮೆ ಕೇಳ್ಬೇಕಾಗಿರೋದು, ಈ ಪುಣ್ಯಾತ್ಮರನ್ನ ಕೇಳಿ, ಇಲ್ಲಿ ಕ್ಷಮೆ ಕೇಳಿ. ಕ್ಷಮಿಸ್ಬಿಡಪ್ಪ. ನಮ್ಮನ್ನು ಕ್ಷಮಿಸ್ಬಿಡ್ರಪ್ಪ. ಹೋಗ್ಲಿ ಬಿಡು, ನನಗೇನು ಬೇಜಾರಿಲ್ಲ ಕಣೋ, ನನಗೇನು ಬೇಜಾರಿಲ್ಲ. ನಿನ್ ಮೇಲೆ ಕೋಪ ಇಲ್ಲ ಕಣೋ, ನನ್ ಮೇಲೆ ಚಾಲೆಂಜ್ ಮಾಡ್ತಿದ್ಯಲ್ಲ, ಅದೇ ಸಂತೋಷ. ಲೈ, ನಿಮಗೆ ಕಾಲೇಜಲ್ಲಿ ಗೋಲ್ಡ್ ಮೆಡಲ್ ಕೊಟ್ಟಿರ್ಬೋದು, ನಾವು ನಿಮಗೆ ಬೇರೆ ಮೆಡಲೇ ಕೊಡ್ತೀವಿ. ಬೇರೆ ಬಿಡಲ್ಲ, ಅದ್ಯಾವ್ದಪ್ಪ? ನೋಡು, ಅಲ್ಲಿ ನೋಡು. ನೋಟ್ಸು ಬದಲಾಗ್ಬಿಡುತ್ತೆ, ಅವಸರ ಬೇಡ. ಏನ್ರಮ್ಮ ನಗತಾ ನಿಂತು ಬಿಟ್ರಿ? ಅಬ್ಬಾ ಅಬ್ಬಾ ಅಬ್ಬಾ, ಎಲ್ಲ ಸುಖವಾಗಿ ಮುಗೀತು. ಅಪ್ಪ, ಇನ್ನೊಂದು ಕೆಲಸ ಬಾಕಿ ಇದೆ. ಇನ್ನೊಂದು ಕೆಲಸ ಬಾಕಿ ಇದೆಯಾ? ಏನೋ ಅದು? ಫಸ್ಟ್ ನೈಟ್.